ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೂಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 82 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಯಾರ್ಯಾರ ನಡುವೆ ಮತ್ತೆ ಜಗಳ ಆಯಿತು, ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಇರ್ತಕ್ಕಂಥ ಆಟ ಹೇಗಿತ್ತು, ಯಾರು ಫೇರ್ ಆಗಿ ಆಟ ಆಡಿದ್ರು, ಯಾರು ಅನ್ಫೇರ್ ಆಗಿ ಆಟ ಆಡಿದ್ರು ಅನ್ನೋ ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗುತ್ತಾರೆ. ಇವ್ರು ಯಾಕೆ ಬಂದಿದ್ದಾರೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಪ್ಯಾರನ್ ಮೂವಿಯಲ್ಲಿ ರಾಸಿಕ್ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿರ್ತಾರಂತೆ. ಈ ಒಂದು ಸಿನಿಮಾದ ಪ್ರಮೋಷನ್ಗೋಸ್ಕರ ಈ ಒಂದು ಬಿಗ್ ಬಾಸ್ ನೊಳಗೆ ಬಂದಿರ್ತಾರೆ. ಚಟುವಟಿಕೆ ಆರಂಭವಾಗುತ್ತೆ. ನಿಮ್ಮ ಒಂದು ಮೊದಲ ಪ್ರೇಮ ಯಾರಾಗಿದ್ರು ಅನ್ನೋ ವಿಚಾರ ಕುರಿತು ಚಟುವಟಿಕೆ ಆರಂಭವಾಗುತ್ತೆ. ಈ ವಿಚಾರ ಕುರಿತು ಪ್ರತಿಯೊಬ್ಬ ಸದಸ್ಯರು ತಮ್ಮದಾಗಿರ್ತಕ್ಕಂಥ ಮೊದಲೇ ಒಂದು ಪ್ರೀತಿ ಹೇಗೆ ಮೂಡಿತು, ಯಾರೊಡನೆ ಮೂಡಿತು ಅನ್ನೋ ವಿಚಾರ ಕುರಿತು ರವಿಚಂದ್ರನ್ ಸರ್ ಅವರೊಟ್ಟಿಗೆ ಮೊದಲೇ ರವಿಚಂದ್ರನ್ ಅವರು ತಮ್ಮ ಒಂದು ಫಸ್ಟ್ ಲವ್ ನ ಹಂಚಿಕೊಂಡ್ರು ಅಂತ ಹೇಳ್ಬೋದು. ಆಮೇಲೆ ರಾಸಿಕ್ ಅವರು, ಗಿಲ್ಲಿ ಅವರು, ರಜತ್ ಅವರು, ರಘು ಅವರು, ಮಾಳು ಅವರು, ಚೈತ್ರ ಅವರು ಇವರೆಲ್ಲರೂ ಸೇರ್ಕೊಂಡು ತಮ್ಮ ಮೊದಲ ಲವ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋ ವಿಚಾರ ಕುರಿತು ವಿಚಾರ ವಿನಿಮಯ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಸೊ ಇದಾದ ನಂತರ ಹಳದಿ ಮತ್ತು ಚಂದನ ತುಚೆಗೆ ಸಿಂಗಾರ ತಂದಿದೆ ಸಂತೂರ್ ಈ ಒಂದು ಜಾಹೀರಾತು ಕುರಿತು ಒಂದು ಚಟುವಟಿಕೆ ಆರಂಭವಾಗುತ್ತೆ. ಮಿಸ್ ಸಂತೂರ್ ಯಾರು ಅನ್ನೋ ವಿಚಾರ ಕುರಿತು ಈ ಒಂದು ಚಟುವಟಿಕೆಯಲ್ಲಿ ರಾಸಿಕ್ ಅವರು ವಿಜೇತರಾಗುತ್ತಾರೆ. ಸೊ ಇದಾದ ನಂತರ ಗಿಲ್ಲಿ ಅವರೊಟ್ಟಿಗೆ ಕಾವ್ಯ ಅವರು ಮಾತಾಡ್ತಿರ್ತಾರೆ. ಸೀಕ್ರೆಟ್ ರೂಮ್ ನ ವಿಚಾರ ಕುರಿತು ರಕ್ಷಿತಾ ಅವರ ಬಗ್ಗೆ ವಿಚಾರ ವಿನಿಮಯ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ರಕ್ಷಿತಾಗಿಂತ ಇನ್ನೂ ಕಳಪೆಯಾಗಿರ್ತಕ್ಕಂಥ ವ್ಯಕ್ತಿಗಳು ಸಹ ಈ ಮನೆಯಲ್ಲಿ ಇದ್ದಾರೆ. ರಕ್ಷಿತಾ ಅವರು ಹೋಗಬಾರ್ದಾಗಿತ್ತು, ಯಾಕೆ ಹೋದ್ರು, ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಬಹುಶಃ ಈ ವಾರ ಸೀಕ್ರೆಟ್ ರೂಮ್ ಅಲ್ಲಿ ಇರ್ಬೋದು ರಕ್ಷಿತಾ ಅವರು. ಯಾಕೆಂದ್ರೆ ಅವರ ಒಂದು ವಿಟಿಯ ಪ್ಲೇ ಆಗಲೇ ಇಲ್ಲ, ಜಾಸ್ತಿ ಗಲಾಟೆನೂ ಬರಲಿಲ್ಲ ಈ ಒಂದು ವೀಕಲ್ಲಿ. ಸೊ ಹಾಗಾಗಿ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ರಕ್ಷಿತಾ ಅವರ ಸೀಕ್ರೆಟ್ ರೂಮ್ನ ವಿಚಾರ ಕುರಿತು. ಬಿಗ್ ಬಾಸ್ನವರು ಕೊಟ್ಟಿರ್ತಕ್ಕಂಥ ಸೀಕ್ರೆಟ್ ರೂಮ್ ಏನು ಒಂದು ಟಾಸ್ಕ್ ಏನಿದೆ, ಈ ಒಂದು ಸೀಕ್ರೆಟ್ ಇದು ಫ್ಲಾಪ್ ಆಯಿತು ಅಂತ ಹೇಳ್ಬೋದು. ಸೊ ಏನೇನೋ ಮಾಡಕ್ಕೆ ಹೋಗ್ತಾರೆ ಬಿಗ್ ಬಾಸ್ನವರು, ಅವೆಲ್ಲ ಉಲ್ಟಾ ಹೊಡಿತಾ ಇದ್ದಾವೆ. ಅನಲೈಸ್ ಮಾಡಿಬಿಡ್ತಾರೆ ಸ್ಪರ್ಧಿಗಳೆಲ್ಲರೂ ಸೇರಿಕೊಂಡು, ಹಿಂಗೆ ಆಗಿರ್ಬೋದು, ಹಿಂಗೆ ಆಗ್ಬೋದು ಅಂತೇಳಿ. ಅವ್ರು ಅಂದ್ಕೊಂಡಿರ್ತಕ್ಕಂಥ ಪ್ಲ್ಯಾನ್ ಏನಿದೆ ಅದು ಅಲ್ಟ್ರಾ ಫ್ಲಾಪ್ ಆಗಿದ್ದಂತೂ ಸತ್ಯ. ಇಷ್ಟೆಲ್ಲ ವಿಚಾರ ಗೊತ್ತಿದ್ರು ಸಹ ಅವರ ಬೆನ್ನಿಂದೆ ಯಾರು ಮಾತಾಡೋಂಗಿಲ್ಲ, ಆಲ್ಮೋಸ್ಟಾಗಿ ಯಾರು ಮಾತಾಡೂ ಇಲ್ಲ ಈ ಒಂದು ವೀಕಲ್ಲಿ ರಕ್ಷಿತಾ ಅವರ ಕುರಿತು, ಧ್ರುವಂತ್ ಅವರ ಕುರಿತು. ಮುಂದಿನ ವಾರಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಟ ಆಡೋಕ್ಕೆ ತಂಡಗಳ ರಚನೆ ಮಾಡಬೇಕಾಗುತ್ತೆ ಧ್ರುವಂತ್ ಅವರು, ರಕ್ಷಿತಾ ಅವರು ಇಬ್ಬರು ಸೇರಿಕೊಂಡು. ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವ್ರ ಪ್ರಕಾರ ರಘು, ಕಾವ್ಯ ಅವರು ಆಡಲಿ, ಸೂರಜ್, ಗಿಲ್ಲಿ ಅವರು ಆಡಲಿ ಅಂತೇಳಿ ಧ್ರುವಂತ್ ಅವರು. ಅದಂಗಾತು ಅವೆಲ್ಲ ಬರಂಗಿಲ್ಲ, ಡಿಸರ್ವ್ ಇರೋರು ಆಡಲಿ ಅಂತೇಳಿ ರಕ್ಷಿತಾ ಅವರು. ಸೊ ಈ ಒಂದು ವಿಚಾರವಾಗಿ ಇಬ್ಬರ ನಡುವೆ ಕಾಳಗ ನಡೆಯುತ್ತೆ. ಧ್ರುವಂತ್ ಅವ್ರ ನಡುವೆ, ರಕ್ಷಿತಾ ಅವ್ರ ನಡುವೆ ದೇಮ್ತನ ಅಂತೇಳಿ, ನೀವು ಹಂಗೆ, ನೀವು ಹಿಂಗೆ, ಮುಖ ತೊಳೆಯಂಗಿಲ್ಲ, ಮಾರಿ ತೊಳೆಯಂಗಿಲ್ಲ, ಹಲ್ಲುಜ್ಜಂಗಿಲ್ಲ, ಸಿಂಬಳ ತಕ್ಕನಂಗಿಲ್ಲ, ನಿಮಗೆ ಲಾಯಕ್ ಇಲ್ಲ, ನಿಮಗೆ ವ್ಯಕ್ತಿತ್ವ ಇಲ್ಲ, ರಕ್ಷಿತಾ ಆರ್ ಕೊಡೋಗಿಲ್ಲ, ನೀವು ಡಬಲ್ ಸ್ಟ್ಯಾಂಡರ್ಡ್ ವ್ಯಕ್ತಿ, ಟ್ರಿಬಲ್ ಸ್ಟ್ಯಾಂಡರ್ಡ್ ವ್ಯಕ್ತಿ, ನಾಚಿಕೆ ಆಗಬೇಕು, ಬರ್ನ್ ಆಯ್ತಾ ನಿನಗೆ, ಮರ್ಯಾದೆ ಕ್ರಾಸ್ ಮಾಡ್ತೇನೆ, ಹಂಗೆ ಹಿಂಗೆ, ಲಾಳೆ ಲಟ್ಟು ಲಂಗು ಲಸ್ಕು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಧ್ರುವಂತ್ ಅವರಿಗೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗೋದು ಇಷ್ಟ ಇಲ್ಲ, ರಕ್ಷಿತಾ ಅವರಿಗೆ ಕಾವ್ಯ ಅವರು ಕ್ಯಾಪ್ಟನ್ ಆಗೋದು ಇಷ್ಟ ಇಲ್ಲ. ಇಷ್ಟೇ ಇರೋದು ಮ್ಯಾಟ್ರ್. ಇವ್ರಿಗೆ ಅವ್ರು ಬೇಕಾಗಿಲ್ಲ, ಅವ್ರಿಗೆ ಇವ್ರು ಬೇಕಾಗಿಲ್ಲ. ರಕ್ಷಿತಾ ಅವ್ರ ವಿಚಾರ ನೋಡ್ಕೊಂತ ಹೋದ್ನಪ್ಪ ಅಂತಂದ್ರೆ ರಕ್ಷಿತಾನೂ ಸರಿ ಇದ್ದಾರೆ. ಧ್ರುವಂತ್ ಅವ್ರ ವಿಚಾರ ನೋಡ್ಕೊಂತ ಹೋದ್ನಪ್ಪ ಅಂದ್ರೆ ಧ್ರುವಂತ್ ಅವರು ಸಹ ಸರಿ ಇದ್ದಾರೆ. ಈ ಯಾರು ಸರಿ ಯಾರು ತಪ್ಪನ್ನು ವಿಚಾರ ತರ್ಕಕ್ಕೆ ಹೋಗೋದು ತುಂಬಾನೇ ರಕ್ಷಿತಾ ಸರಿ ಅಂತ, ಕೆಲವೊಬ್ರು ಅಂತಂದ್ರೆ ಇನ್ ಕೆಲವೊಬ್ರು ಹೇಳ್ತಾರೆ ಧ್ರುವಂತ್ ಅವ್ರು ಸರಿ ಅಂತ, ವ್ಯಕ್ತಿತ್ವ ಹಂಗೆ ಹಿಂಗೆ ಅಂತೇಳಿ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಇಬ್ರು ಸರಿ ಇದ್ದಾರೆ. ಬಟ್ ಆಟದ ಸಿಚುವೇಶನ್, ಪರಿಸ್ಥಿತಿ ಅವ್ರನ್ನ ಹಂಗೆ ಕೆರಳು ಹಾಗೆ ಮಾಡ್ತಾ ಇದೆ. ಮನೆಯಲ್ಲಿ ಜಗಳ ಮಾಡ್ತಾರೆ, ಬಾರಣ ಇವರು ಒಂದಾಗ್ಲಿ ಅಂತೇಳಿ ಬಿಗ್ ಬಾಸ್ನವ್ರು ಇವ್ರು ಇಬ್ಬರನ್ನ ಸೀಕ್ರೆಟ್ ರೂಮ್ಗೆ ಇಟ್ನಪ್ಪ ಅಂತಂದ್ರೆ ಇಲ್ಲಿ ಜಗಳ ಮಾಡ್ತಾರೆ. ಇವ್ರು ಮಾಡೋದು ಚೇಷ್ಟೆ. ಒಂದೊಂದು ಟೈಮ್ ಇವ್ರು ಮಾಡ್ತಕ್ಕಂಥ ಹಾವಭಾವಗಳನ್ನ ನೋಡ್ಬಿಟ್ನಪ್ಪ ಅಂತಂದ್ರೆ ನಗು ಉಕ್ಕಿ ಕೆರಿ ತಂಗೆ ಇನ್ ಕೆಲವೊಬ್ಬರಿಗೆ ಇರಿಟೇಷನ್ ಆಗುತ್ತೆ. ಅಯ್ಯೋ ಬಿಗ್ ಬಾಸ್ ಯಾಕಾದ್ರೆ ಇವರಿಬ್ಬರನ್ನ ಒಟ್ಟಿಗೆ ಸೇರಿಸಿದೆಯಪ್ಪ ದೇವರೇ ತಂದೆ ಅಂತೇಳಿ. ನಾವು ಎಷ್ಟೇ ಒಳ್ಳೆಯವರಾಗಿದ್ನಪ್ಪ ಅಂತಂದ್ರು ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರಾಗಿರ್ಲೇಬೇಕು. ಹಾಗಾಗಿ ನಾವು ಎಲ್ಲರಿಗೂ ಒಳ್ಳೆಯವರಾಗಿ ಇರೋಕೆ ಆಗಂಗಿಲ್ಲ. ಹಾಗಂತ ಎಲ್ಲರಿಗೂ ನಾವು ಇಷ್ಟ ಆಗೋ ರೀತಿ ನಾಟಕ ಮಾಡೋಕ್ಕಂತೂ ಆಗೋದಿಲ್ಲ. ಈ ರೀತಿ ನಾಟಕ ಮಾಡ್ತಾ ಜೀವಿಸೋದಕ್ಕಿಂತ ನಮ್ಗೆ ಇಷ್ಟ ಬಂದಂಗ ನಮ್ಮ ಇಷ್ಟದಂತೆ ಬದುಕುವುದೇ ಉತ್ತಮವಾಗಿರ್ತಕ್ಕಂಥ ಡೆಸಿಷನ್ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಧ್ರುವಂತು, ರಕ್ಷಿತಾ ಇವ್ರು ಜಗಳ ಮಾಡೋದು ನೋಡಿ ಬಿಗ್ ಬಾಸ್ ನೋಡಿ ತಲೆ ಕೆಟ್ಟ ರೋಸ್ ಗೆದ್ದು, ಯಾಕೆ ಜಗಳ ಮಾಡ್ತೀರಪ್ಪ, ಸುಮ್ಮನೆ ಜಗಳ ಹೋಗ್ಬೇಡಿ, ಜಗಳ ಮಾಡಿದ್ನಪ್ಪ ಅಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ನಾನು ಇಮ್ಯುನಿಟಿ ಏನಿದೆ ಅದನ್ನು ವಾಪಸ್ ತಗೊಂಡ್ಬಿಡ್ತೀನಿ, ನಿರ್ಧಾರ ತಿಳಿಸಿ ಅಂತ ಹೇಳ್ತಾರೆ. ಸೊ ಧ್ರುವಂತ್ ಅವರು ಸೋತು ರಕ್ಷಿತಾ ಅವರ ಒಂದು ವಿಚಾರ ಏನಿದೆ, ಗಿಲ್ಲಿ ಅವರು ಹಾಗೂ ರಘು ಅವರು, ಹಾಗೇನೆ ಕಾವ್ಯ ಅವರು, ಸೂರಜ್ ಅವರು ಇಬ್ರು ಒಟ್ಟಿಗೆ ಆಡ್ಲಿ ಅಂತೇಳಿ ಒಮ್ಮತ ಕೊಡ್ತಾರೆ ಧ್ರುವಂತ್ ಅವರು. ಸೊ ಗೇಮ್ ಆರಂಭವಾಗುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ. ಇಲ್ಲಿ ಗಿಲ್ಲಿ ಅವರು ಮತ್ತು ರಘು ಅವರು ಆಟ ಆಡ್ತಾರೆ, ಸೂರಜ್ ಮತ್ತು ಕಾವ್ಯ ಅವರು ಆಟ ಆಡ್ತಾರೆ. ಒಂದು ಬಕೆಟ್ ಇರ್ತವೆ, 4 ತುಂಡುಗಳನ್ನಾಗಿ ತುಂಡುಗಳನ್ನಾಗಿ ಮಾಡಿಬಿಡ್ತಾರೆ. ಆ ತುಂಡುಗಳನ್ನ ಕೈಗಳನ್ನು ಹಿಡಿದುಕೊಂಡು ಬಕೆಟ್ ರೂಪದಲ್ಲಿ ಕೈಗಳನ್ನು ಜೋಡಿಸಿಕೊಂಡು ಬಿಗ್ ಬಾಸ್ ಇರತಕ್ಕಂಥ ವಸ್ತುಗಳನ್ನ ಬಕೆಟ್ ಒಳಗೆ ಹಾಕೊಂಬಂದು ಒಂದು ತಮಗೆ ಮೀಸಲಾಗಿರ್ತಕ್ಕಂಥ ಒಂದು ಬುಟ್ಟಿಯಲ್ಲಿ ಹಾಕಬೇಕಾಗುತ್ತೆ. 5 ಹಂತದ ಈ ಒಂದು ಆಟ ಪ್ರಾರಂಭವಾಗುತ್ತೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ. ಮೊದಲನೇನಂತ ಕಿಚನ್ ವೈಫರ್ ಸಿಗ್ತೈತಿ, ತಂಬಾರಿ ಅಂತ ಹೇಳ್ತಾರೆ ಬಿಗ್ ಬಾಸ್ನವರು. ಈ ಒಂದು ವಸ್ತು ತರುವಾಗ 2 ಭಾಗಗಳಾಗಿ ವಿಂಗಡಣೆ ಆಗುತ್ತವೆ, ಅಂದ್ರೆ ಅರ್ಧ ಮುರಿದೋಗ್ಬಿಡ್ತೈತಿ,
ಸೊ ಹಾಗಾಗಿ ಅವರೊಂದು ಅರ್ಧ ತಗೊಂಡ್ಬರ್ತಾರೆ, ಇವರೊಂದು ಅರ್ಧ ತಗೊಂಡ್ಬರ್ತಾರೆ. ಉಸ್ತುವಾರಿಗಳ ಪ್ರಕಾರ ಈ ಎರಡು ಟೀಮ್ಗಳು ಟೈ ಆಗಿದ್ದಾವೆ ಅಂತೇಳಿ ಘೋಷಣೆ ಮಾಡುತ್ತಾರೆ. ಎರಡನೇ ಹಂತದಲ್ಲಿ ಪೌಡರ್ ಮೇಲೆ ಇರತಕ್ಕಂಥ ಲಿಪ್ಸ್ಟಿಕ್ ನ ತಾಂಬ ಅಂತ ಹೇಳ್ತಾರೆ. ಎರಡನೇ ಹಂತದಲ್ಲಿ ಸೂರಜ್ ಮತ್ತು ಕಾವ್ಯ ಅವರು ಗೆಲ್ತಾರೆ. ಮೂರನೇ ಹಂತದಲ್ಲಿ ಬೆಡ್ರೂಮ್ ಅಲ್ಲಿ ಇರ್ತಕ್ಕಂಥ ಪಿಲ್ಲು ತಲೆದಿಂಬು ತಂಬರ್ಬೇಕು ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ ನವರು. ಕಾವ್ಯ ಅವರು ಮತ್ತು ಸೂರಜ್ ಅವರು ತಗೊಂಡ್ಬಂದಿರ್ತಕ್ಕಂಥದ್ದು ಕುಶನ್ ತಗೊಂಡ್ಬರ್ತಾರೆ. ಗಿಲ್ಲಿ ಅವರು ಮತ್ತು ರಘು ಅವರು ಇಬ್ಬರು ಸೇರ್ಕೊಂಡು ಪಿಲ್ಲೋ ತಗೊಂಡ್ಬರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಅದು ಪಿಲ್ಲೋ ತರಬೇಕಾಯ್ತು, ನೀವು ಪಿಲ್ಲೋ ತರಲಿಲ್ಲ, ಕಶನ್ ತಗೊಂಡ್ಬಂದಿದ್ದೀರಾ ಅಂತೇಳಿ ಕಾವ್ಯ ಅವರು ತಂಡವನ್ನು ಸೋಲಿಸ್ತಾರೆ. ಇನ್ನು ನಾಲ್ಕನೇ ಹಂತದ ಆಟದಲ್ಲಿ ಇಲ್ಲಿ ಬಾತ್ರೂಮ್ ಇರ್ತಕ್ಕಂಥ ಮಗ್ಗನ್ನು ತಗೊಂಡ್ಬರ್ಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಕಾವ್ಯ ಮತ್ತು ಸೂರಜ್ ಅವರು ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು ಈ ಒಂದು ಆಟದಲ್ಲಿ. ಇನ್ನು ಐದನೇ ಹಂತದಲ್ಲಿ ಟೇಬಲ್ ಟೆನ್ನಿಸ್ ಬಾಲ್ ತರಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಏನೇನೋ ತಗೊಂಬರಕ್ಕೆ ಹೋಗ್ಬಿಡ್ತಾರೆ, ಆಟ ಅರ್ಥನೇ ಆಗಂಗಿಲ್ಲ ಇವರಿಗೆ. ಸೊ ಹಾಗಾಗಿ ಬಿಗ್ ಬಾಸ್ನವರ ನಡುವೆ ಬಂದು ಇವ್ರು ತರ್ತಕ್ಕಂಥ ಬಾಲ್ನ ವಿಶ್ಲೇಷಣೆ ಮಾಡುತ್ತಾರೆ. ಸೊ ಆಗ ಇವರು ತರ್ತಕ್ಕಂಥ ಟೆನ್ನಿಸ್ ಬಾಲ್ನ ತಗೊಂಬಂದು ಸೂರಜ್ ಅವರು ಮತ್ತು ಕಾವ್ಯ ಅವರು ತಗೊಂಬಂದು ಹಾಕ್ತಾರೆ. ಸೊ ಗೇಮ್ ಎಂಡ್ ಆಗುತ್ತೆ. ಈ ಒಂದು ಹಂತದಲ್ಲಿ ಕಾವ್ಯ ಮತ್ತು ಸೂರಜ್ ಅವರು ಗೆಲ್ತಾರೆ ಈ ಒಂದು ಆಟದಲ್ಲಿ. ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತೆ ಅನ್ನೋಂತಾರಲ್ಲ, ಹಂಗಾಯ್ತು ಈ ಒಂದು ಆಟದ ಪರಿಸ್ಥಿತಿ. ಪ್ರತಿಯೊಂದು ಹಂತದಲ್ಲೂ ರಕ್ಷಿತಾ ಯಾರನ್ನ ಮನೆಯಿಂದ ಹೊರಗಡೆ ಹಾಕಬೇಕು, ಯಾರನ್ನ ಸೇವ್ ಮಾಡಬೇಕು ಅಂತ ಬರ್ತಾ ಇದ್ರು, ಅವೆಲ್ಲ ಪ್ಲಾನ್ ಉಲ್ಟಪಟ್ಟ ಆಗೋಯ್ದು. ಪ್ರತಿ ವಾರ ಸಹ ಹಿಂಗೆ ಆಗ್ತಾ ಇದೆ ರಕ್ಷಿತಾ ಅವರಿಗೆ. ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆ ಆಗುತ್ತಾರೆ ಅನ್ನೋದನ್ನ ಕಾರ್ ನೋಡಬೇಕಾಗಿದೆ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.